صل على محمد وآل محمد اللهم صل على السلام عليكم ورحمة الله وبركاته. بسم الله والحمد لله والصلاة والسلام على أشرف المرسلين وعلى آله وصحبه أجمعين أما بعد. ನೀವು ಯಾರೊಂದಿಗಾದರೂ ಮಾತು ಬಿಟ್ಟಿದ್ದರೆ ಖಂಡಿತವಾಗಿಯೂ ನೀವು ಇದನ್ನೊಮ್ಮೆ ಕೇಳಿ ನೋಡಿ. ಇಮಾಮ್ ಅಬೂ ದಾವೂದ್ ರಲಿಯಲ್ಲಾಹು ಅನ್ಹು ರವರು ವರದಿ ಮಾಡಿದಂತಹ ಹದೀಸ್ ಅನ್ ಅಬಿ ಖಿರಾಶ್ ಹದ್ರದ್ ಇಬ್ನ್ ಅಬಿ ಹದ್ರದುಲ್ ಅಸ್ಲಮಿ ರಲಿಯಲ್ಲಾಹು ಅನ್ಹು ರವರಿಂದ ನಿವೇದನೆ, ಅನ್ನಹು ಸಮಿಅನ್ ನಬಿಯ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಯಕೂಲು, ಮಹಾನರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದ್ದನ್ನು ಕೇಳಿದ್ದಾರೆ. ಮನ್ ಹಜರ ಅಖಾಹು ಸನತನ್, ಯಾರಾದರೂ ಒಂದು ವರ್ಷ ತನ್ನ ಸಹೋದರನೊಂದಿಗೆ ಕೋಪಿಸಿಕೊಂಡಿದ್ದರೆ ಫಹುವ ಕಸಫುಕಿ ದಮಿಹಿ, ಖಂಡಿತವಾಗಿಯೂ ಅವನು ಆತನ ರಕ್ತ ಹರಿಸುವುದಕ್ಕೆ ಸಮಾನವಾಗಿದೆ ಎಂದು, ಅಂದರೆ ಆತನನ್ನು ಕೊಲ್ಲುವುದಕ್ಕೆ ಸಮಾನವಾಗಿದೆ ಎಂದು. ಆದ್ದರಿಂದ ಯಾರಲ್ಲೂ ಕೂಡ ಒಂದು ವರ್ಷಗಳ ತನಕ ಮಾತು ಬಿಟ್ಟಿರಬಾರದು. 3 ದಿನ ಮಾತು ಬಿಡುವುದು ಕೂಡ ವಿಶ್ವಾಸಿಯ ಸ್ವಭಾವವಲ್ಲ ಎಂದಾಗಿದೆ. ಆದ್ದರಿಂದ ನಾವು ಯಾರೊಂದಿಗೂ ಕೂಡ ಕೋಪ ಮಾಡಿ ಮಾತು ಬಿಡುವಂತಹ ಸ್ವಭಾವ ನಮ್ಮಲ್ಲಿರಬಾರದು. ಅಲ್ಲಾಹನ ಆ ರೀತಿಯಾದಂತಹ ಸ್ವಭಾವಗಳಿಂದ ನಮ್ಮನ್ನು ತ್ಯಜಿಸಲಿ. ಆ ರೀತಿ ನಾವು ಇದ್ದರೆ ಇವತ್ತೇ ಅವನೊಂದಿಗೆ ಹೋಗಿ ನಾವು ಮಾತನಾಡಿಸೋಣ. ಆ ಒಂದು ಕೋಪವನ್ನು, ದ್ವೇಷವನ್ನು ನಾವು ತಣಿಸೋಣ. ಅಲ್ಲಾಹ ನಮಗೆ ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.